ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಭಾನುವಾರದ ಶುಭಾಶಯಗಳು. ನಮ್ಮೂರಲ್ಲಿ ನಾವು ಭಾನುವಾರ ಯಾವ ಥರ ಕಳೆದ್ವಿ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ನನ್ನ ತಂಗಿ ಮಕ್ಕಳ ಜೊತೆನೇ ಫುಲ್ ಡೇ ಆಗೋಯ್ತು. ಅವ್ರ ಜೊತೆ ತುಂಟಾಟ, ಜಗಳ, ಅವಳು ಅವನಿಗೆ ಹೊಡೆದಿರೋದು, ಅವನು ಅವಳಿಗೆ ಹೊಡೆಯೋದು, ಬರೀ ಇದೇ ಆಗೋಯ್ತು. ದಿನ ಕಳೆದಿದ್ದೇನೆ ಗೊತ್ತಾಗಲಿಲ್ಲ ಸ್ವಲ್ಪನೂ. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ನಮ್ಮ ಅಪ್ಪಾಜಿ ಫೋನ್ ಮಾಡಬೇಕು ಅಥವಾ ನಾವು ಯಾರಾದರೂ ಅರ್ಜೆಂಟು ಎಮರ್ಜೆನ್ಸಿ ಫೋನ್ ಮಾಡಬೇಕು ಅಂದರೆ ನೆಟ್ ಪಾಯಿಂಟ್ ಹುಡ್ಕೊಂಡು ಹೋಗಬೇಕು ಫ್ರೆಂಡ್. ನಮ್ಮ ಅಪ್ಪಾಜಿ ನೋಡಿ ಎಲ್ಲಿ ಹೋಗಿ ಫೋನ್ ಮಾಡ್ತಿದ್ದಾರೆ ಅಂತ. ನೆಟ್ವರ್ಕ್ ಮನೇಲಿ ಎಲ್ಲೂ ಸಿಗಲ್ಲ. ಆದ್ದರಿಂದ ಅಲ್ಲಿ ನಮ್ಮೂರು ಸುತ್ತ ತುಂಬ ಫಾರೆಸ್ಟ್ ಇದೆ ಮತ್ತು ಕಾಫಿ ತೋಟ ಬರೀ ಇದೆ. ನಮ್ಮ ಮನೆ ಹತ್ರ ನೋಡಿ ಫ್ರೆಂಡ್, ಫುಲ್ಲು ಸುತ್ತ ತೋಟ. ನಮ್ಮ ಅಪ್ಪಾಜಿ ಮನೆ ಮಗ್ಗೆ ಮಾದಿಹಳ್ಳಿ ಅಂತ ಅಲ್ಲಿರೋದು. ಅಲ್ಲಿ ನಮ್ಮನೆ ಹತ್ರ ಫುಲ್ಲು 3 ಕಡೆಯೂ ತೋಟ ಇದೆ. ತೋಟದ ಮಧ್ಯದಲ್ಲಿ ಮನೆ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ ಯಾವಾಗಲೂ. ಈಗ ಹೊಸ್ದಾಗಿ ಮಾಡಿದ್ದಾರೆ ಮನೇನ, ಇನ್ನೂ ಫುಲ್ ಫಿನಿಶಿಂಗ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ನೆಕ್ಸ್ಟ್ ಇನ್ನು ಗೃಹ ಪ್ರವೇಶ ಮಾಡಿಲ್ಲ. ನಾನು ಬೆಳಗ್ಗೆನೇ ಎದ್ದು ಒಂದು ವಿಡಿಯೋನ ಮಾಡ್ಕೊಂಡೆ, ಯಾವ ಥರ ಇರುತ್ತೆ ಬೆಳಗಿಂದು ವೆದರ್ ಯಾವ ಥರ ಇರುತ್ತೆ ಅಂದ್ಕೊಬಿಟ್ಟು. ನೋಡಿ ಫುಲ್ಲು ಮರ ಗಿಡ, ಮಳೆ ಬಂದು ಎಲೆ ಮೇಲೆಲ್ಲ ನೀರು ಇಳಿತಾ ಇರುತ್ತೆ. ಮತ್ತು ಮಂಜು, ಈ ಬೆಟ್ಟ ಗುಡ್ಡಗಳು ಅಕ್ಕಪಕ್ಕ ಇರೋದ್ರಿಂದ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಮಂಜು ಒಂಥರ ಹೊಗೆ ಥರ ಬರ್ತಾ ಇರುತ್ತೆ ಫ್ರೆಂಡ್. ಅದನ್ನು ನೋಡೋಕ್ಕೆ ಏನೋ ಒಂಥರ ಅನ್ನಿಸ್ತಿರುತ್ತೆ. ಫುಲ್ಲು ಪೀಸ್ ಆಫ್ ದಿ ಮೈಂಡ್ ಅಂತಾರಲ್ಲ, ಆ ಥರ ಇರುತ್ತೆ. ಅಂದರೆ ಅದನ್ನು ನೋಡ್ತಾ ಇದ್ದರೆ ಏನೋ ಒಂಥರ ಆಕಾಶದಲ್ಲಿ ಅಲ್ಲಿ ಬೆಟ್ಟದಲ್ಲಿ ನಾನು ಅಂದ್ಕೊಂಡೆ ಬೆಟ್ಟದಲ್ಲಿ ಹೊಗೆ ಹತ್ಕೊಂಡಿರ್ತೇನೋ ಅಂತ ಅನ್ನಿಸ್ತಿತ್ತು ಫ್ರೆಂಡ್. ಆಮೇಲೆ ನನ್ನ ತಂಗಿ ಮಕ್ಕಳು ಎದ್ದು, ಅವರು ಇನ್ನೂ ಲೇಟ್ ಎದ್ದೇಳೋದಲ್ವ, ಆದರೂ ಅಲ್ಲಿಗೆ ಊರಿಗೆ ಬಂದರೆ ಬೇಗನೆ ಎದ್ದೇಳ್ತಿರ್ತಾರೆ ಅವರು. ಆಮೇಲೆ ನಾಯಿ ಅದು ಇದು ಆಟ ಆಡಿಸ್ಕೊಂಡು ನನ್ನ ತಂಗಿ ಮಗ ಇನ್ನೇನು ಊರಿಗೆ ಹೋದರೆ ಅಕ್ಕ ತಂಗಿರು ಇದ್ದೇ ಇರುತ್ತಲ್ವ, ತಲೆ ಬಚ್ಕೊಡೋದು, ಬಾ ತಲೆ ಬಚ್ಕೊಡ್ತೀನಿ ಅದು ಇದು ಅಂತ ಇಬ್ಬರು, ನಾನು ನನ್ನ ತಂಗಿನೂ ತಲೆ ಬಾಚ್ಕೊಂಡು ಒಬ್ರಿಗೊಬ್ಬರು. ಮತ್ತು ಮಳೆ, ಯಾವಾಗಲೂ ಮಳೆ ಅಂದರೆ ಮುಂದೆ ಹೊರಗಡೆ ಬರೋಕ್ಕೆ ಕಾಲಿಡೋಕ್ಕೆ ಏನಪ್ಪ ಮಾಡೋದು, ಮಳೆ ಬರ್ತಾ ಇತ್ತಲ್ಲ, ಎಲ್ಲೂ ಹೋಗೋದು ಬೇಡ ಅನ್ನೋ ಥರ ಫೀಲು, ಆ ಥರ ಇರುತ್ತೆ ಅಲ್ಲಿ. ಇನ್ನು ಮಳೆ ನೀರಿಗೆ ನಮ್ಮ ಅಮ್ಮ ಅಂತೂ ಮಳೆ ನೀರು ಹಿಡಿಯೋದೇ ಒಂಥರ ಖುಷಿ ಅವರಿಗೆ. ಮಳೆ ನೀರು ಹಿಡಿಯೋದು ಮತ್ತು ಡ್ರಮ್ಗಳಿಗೆ ತುಂಬ್ಕೊಳ್ಳೋದು, ಈ ಥರ. ನಾವಂತೂ ಹೆಂಗೆ ಗೊತ್ತಾ, ಮಳೆ ಅಂದರೆ ಆ ತೋಟದೊಳಗಡೆ ನೀರು ಬೀಳ್ತಾ ಇರುತ್ತಲ್ಲ, ಆ ಸೌಂಡು ಒಂಥರ ಹುಳಗಳ ಸೌಂಡ್ ಕೇಳೋಕ್ಕೆ ಆಗಲ್ಲ ಅಲ್ಲಿ, ಆ ಥರ ಇರುತ್ತೆ. ಹುಳ ಜೀ ಅನ್ನೋ ಥರ ಯಾವಾಗ್ಲೂ. ಆಮೇಲೆ ಮನೆ ಮುಂದೆ ಅಂತೂ ಯಾವಾಗಲೂ ಫುಲ್ಲು ನೀರು ಹರಿತಾ ಇರುತ್ತೆ ಫ್ರೆಂಡ್. ಅದನ್ನು ಎಲ್ಲಿ ಕಾಲಿಟ್ರೆ ಬೀಳ್ತೀವಪ್ಪ ಅನ್ನೋ ಫೀಲು. ಅದರೊಳಗಡೆ ನನ್ನ ತಂಗಿ ಮಕ್ಕಳು ನೋಡಿ, ನನ್ನ ಮಗಳು ಬೈಕ್ ಇಟ್ಕೊಂಡು ಆ ಕಡೆ ಈ ಕಡೆ ಆಡ್ತಿದ್ರೆ, ಇವನು ನಾನು ಕಲಿತೀನಿ ಅಂತ ಅಂದ್ಬಿಟ್ಟು ನನ್ನನ್ನು ಕೂರಿಸಿ ನಾನು ಕಲಿತೀನಿ ಅಂತ ಆಟ ಬೇರೆ. ನನ್ನ ತಂಗಿ ಮಕ್ಳು ಇಬ್ರೂ, ಅಮ್ಮ ನನಗೆ ಕಲಿಸ್ಕೊಡಿ ಅಂತ ಇಬ್ಬರು ಆಟ ಮಾಡ್ತಿದ್ರು. ಅದರಲ್ಲೂ ಸುಮ್ಮನೆ ಹಿಂದೆ ಮುಂದೆ ತಳ್ಳಾಡೋದು, ಅದು ಇದು ಅಂತ ಡ್ಯಾನ್ಸ್ ಮಾಡೋದು ಇದ್ದೇ ಇತ್ತು. ಅವನು ನೀನು ಕಲಿತೀಯನೋ ಅಂದರೆ ನಾನು ಓಡಿಸ್ತೀನಿ ಅಂತ ಅಂತಿದ್ದ. ಇನ್ನು 1ನೇ ಕ್ಲಾಸ್ ಅವನ ಹೆಸರು ಆರ್ಯ ಅಂತ. ಕ್ಯೂಟಾಗಿದ್ದಾನೆ ಫ್ರೆಂಡ್. ಏನೋ ಒಂಥರ ಅದನ್ನು ಎದ್ದು ಅವ್ನು ನೋಡೋಕ್ಕೆ ಒಂಥರ ಖುಷಿ ಆಯ್ತಾ ಇರುತ್ತೆ, ಆ ಥರ ಫೀಲ್ ಆಗುತ್ತೆ ಒಂಥರ. ಇನ್ನು ನಮ್ಮ ಅಪ್ಪಾಜಿ, ನಮ್ಮಪ್ಪ ಇವ್ರ ಕೆಲಸ ಏನು ಅಂದರೆ ಅಡುಗೆ ಭಟ್ರು ಕೆಲಸ ಫ್ರೆಂಡ್. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಹಳ್ಳೀಲಿ ಫೇಮಸ್. ಅವ್ರನ್ನ ಕೇಳಿ ಡೇಟ್ ಇಡ್ತಾರೆ, ಆ ಥರ ಫ್ರೆಂಡ್ಸ್. ಅದು ನಮಗೆಲ್ಲ ಅಲ್ಲಿ ತೆಂಗಿನ ಮರ ಇದೆಯಲ್ಲ, ಕಾಯಿ ಕೊಟ್ಟು ಕಳ್ಸೋಕ್ಕೆ ಅಂದ್ಕೊಂಡು ಕಾಯಿ ಸುಲಿತಾ ಇದ್ದಾರೆ. ಇನ್ನು ನಮ್ಮ ಅಮ್ಮನ ಐಡಿಯಾ ಫ್ರೆಂಡ್ ಯಾವ ಥರ ಇದೆ ನೋಡಿ, ತುಂಬ ಯೂಸ್ಫುಲ್ ಆಗೋಂಥದ್ದು. ಯಾರಿಗಾದರೂ ಯೂಸ್ ಆಗೋದಿದ್ರೆ ಈ ಥರ ಯೂಸ್ ಮಾಡಿ ಫ್ರೆಂಡ್. ಮೇಲೆ RCC ಮೇಲ್ಗಡೆ ಪೈಪಿಂದ ನೀರು ಬೀಳೋದನ್ನ ಒಂದು ಡ್ರಮ್ಮಲ್ಲಿ ಇಟ್ಟಿದೆ.
ಪೈಪ್ ಹಾಕಿ ಡ್ರಮ್ಮಲ್ಲಿ ಯಾವಾಗಲೂ ಆರ್ ಸಿ ಸಿ ಮೇಲ್ಗಡೆ ನೀರು. ಇದನ್ನು ನಾವು ಒಳಗಡೆ ಅಡುಗೆಗಂತೂ ಬಳಸಲ್ಲ, ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಈ ಥರಕ್ಕೆ ಮಾತ್ರ ಬಳಸ್ತೀವಿ. ಪೈಪ್ ಹಾಕಿದೆ, ಆರ್ ಸಿ ಸಿ ಮೇಲಿಂದ ನೀರು ಡ್ರಮ್ಮಿಗೆ ತುಂಬಿರುತ್ತೆ. ಅದನ್ನು ಒಂದು ಪೈಪ್ ಹಾಕ್ಕೊಂಡು ಸಂಪಿಗೆ ಕನೆಕ್ಷನ್ ಕೊಟ್ಟಂಗೆ ಸ್ವಲ್ಪ ಹಿಂಗೆ ಎಳೆದ್ಬಿಟ್ರೆ ನೀರನ್ನು ಹಿಂಗೆ ಎಳೆದ್ಬಿಟ್ರೆ ಅದು ನೋಡಿ ಎಷ್ಟೊಂದು ಬರೀ ಮಳೆ ನೀರಲ್ಲೇ ಈ ಸಂಪೆಲ್ಲ ತುಂಬೋಗೋ ಥರ ಬರ್ತಾ ಇರುತ್ತೆ ಯಾವಾಗಲೂ. ಇನ್ನೇನು ಈ ಟೈಮಲ್ಲಂತೂ ನಮ್ಮೂರ ಸೈಡಲ್ಲಿ, ನಮ್ಮೂರು ಅರೆಮಲೆನಾಡು, ಗದ್ದೆನೂ ಉಂಟು ಮತ್ತು ಕಾಫಿ ತೋಟನೂ ಉಂಟು, ಆ ಥರ ಇದೆ. ಮತ್ತು ಬೆಟ್ಟ ಗುಡ್ಡ ಎಲ್ಲನೂ ಇದೆ. ಈಗ ಫುಲ್ ಮಲೆನಾಡು ಅಂದರೆ ಕಾಫಿ ತೋಟನೇ ಇರುತ್ತೆ. ನಮ್ಮದು ಅರೆಮಲೆನಾಡು ನೋಡಿ. ಕಾಫಿ ಹಣ್ಣುಗಳಂತೂ ಏನೋ ಒಂಥರ ಕಾಫಿ ಹಣ್ಣಲ್ಲಿ ನೀರು ಇಳಿತಾ ಇರುತ್ತಲ್ಲ, ಅದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ನನಗಂತೂ ಬರೀ ವೀಡಿಯೋ ಮಾಡ್ಕೊಳ್ಳೋಣ, ಆ ಗ್ರೀನ್ ಎಲೆಗಳು ನೋಡಿದ್ರೇ ನಾನು ವೀಡಿಯೋ ಮಾಡಬೇಕು ಅನ್ನಿಸ್ತಾನೇ ಇರೋದು, ಆ ಥರ ಇರೋದು. ನನ್ನ ತಂಗಿ ಸಾಕು ಬಾ ಅಂತ ಬೈತಾನೇ ಇರೋಳು. ಆದರೂ ಅದರಲ್ಲೇ ನಾನು ನಮ್ಮನೆ ಮುಂದೆನೇ ಫ್ರೆಂಡ್ ಈ ಥರ ಎಲ್ಲ ಇರೋದು. ನಮ್ಮ ದೊಡ್ಡಪ್ಪ ಅವ್ರ ಮನೆ ತೋಟ ಅಲ್ಲೇ ಇದೆ. ಹಂಗಾಗಿ ಅದೆಲ್ಲ ಮಾಡಿಕೊಂಡು ಹೆಂಗೋ ಸಂಜೆ ಮಾಡಿದೆ ಫ್ರೆಂಡ್. ನನ್ನ ತಂಗಿ ಮಕ್ಕಳ ಜೊತೆ ಕಾಲ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಚಿರೋಟಿ ಮಾಡೋಣ ಅಂತ ನನ್ನ ತಂಗಿ ಮಗಳು ಕೇಳಿದ್ಲು, ಚಿರೋಟಿ ಮಾಡಿಕೊಡಿ ಅಮ್ಮ ಅಂತ ಕೇಳಿದ್ಲು. ಹಂಗಾಗಿ ನನ್ನ ತಂಗಿ ಚಿರೋಟಿ ಮಾಡೋಣ ಸರಿ ಬಾ ಅಂತ ಎಲ್ಲ ಕಲಸಿ ರೆಡಿ ಮಾಡಿ ಅದರೊಳಗೆ ಮತ್ತೆ ಶುರು ನನ್ನ ತಂಗಿ ಮಕ್ಕಳು